ನಾಗರಿಕರೇ ಮಂಡ್ಯದಲ್ಲಿ ಇರ್ಬೋದು ಇಲ್ಲ ಕರ್ನಾಟಕದಲ್ಲಿ ಇರ್ಬೋದು ಎಲ್ಲ ಚಳುವಳಿಗಳು ವಿಶ್ವವಿದ್ಯಾನಿಲಯ ಇದ್ದಂಗೆ ಎಲ್ಲ ಚಳುವಳಿಗಳು ವಿಶ್ವವಿದ್ಯಾನಿಲಯ ಇದ್ದಂಗೆ ಚಳುವಳಿಗಾರರ ಮಾತನ್ನ ಕೇಳಿದ್ರೆ ಈ ಅಧಿಕಾರಿಗಳು ಇಲ್ಲಿಂದ ಒಳ್ಳೆಯದಾಗಿ ಹೋಗ್ತಾರೆ, ಒಳ್ಳೆ ಅಧಿಕಾರಿಯಾಗಿ ಹೋಗ್ತಾರೆ. ಯಾಕೆಂದ್ರೆ ಚಳುವಳಿಗಳಿಗೆ 50 ವರ್ಷದ ಇತಿಹಾಸ ಇದೆ. ಇವತ್ತೇನು ಬಂದಿಲ್ಲ. ಈಗ ಫುಟ್ಪಾತ್ ಅವರು ಇವತ್ತೇನು ಎತ್ಕೊಂಡು ಲೀಡರ್ ಆಗಿಲ್ಲ. ಜನರ ಕಷ್ಟಕ್ಕೋಸ್ಕರ 40-50 ವರ್ಷದಿಂದ ಹೋರಾಡಿದವರೇ ಇಲ್ಲೆಲ್ಲ ಇರೋದು. ಅವ್ರನ್ನ ನೀವು ಇಷ್ಟೊಂದು ಕೇವಲವಾಗಿ ಕಂಡ್ರೆ ನೀವು ಹಾಳಾಗ್ತೀರಿ. ನೀವು ಒಳ್ಳೆ ಅಧಿಕಾರಿ ಅಂತ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ಬಿಡ್ತೀನಿ, ಯಾಕೆಂದರೆ ನಾನು ಜಿಲ್ಲಾ ಪಂಚಾಯತಿಯಿಂದ ನಮ್ಮ ಒಬ್ಬರು CEO ಇದ್ದರು. ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸೋ ಗಂಟ ಬಿಡಲಿಲ್ಲ ನಾವು. ನಾನು ಬಗೆಯಾಗಿ ಹೇಳಿದೆ, ನೋಡಿ ನೀವು ಮುಂದೆ ಒಂದು ದಿವಸ ಚೀಫ್ ಸೆಕ್ರೆಟರಿ ಆದಿರೋ ಏನೋ ಇಂಥ ಕೆಟ್ಟ ಕಲ್ತು ಬಿಡ್ಬಿಡಿ, ಪ್ರೀತಿಯಿಂದ ಹೋಗಿ. ಆ ಇದೆಯಲ್ಲ IAS ಅದನ್ನು ಬಿಟ್ಟರೆ ಸರಿ ಆಯ್ತದೆ. ಅದೇನೋ ನಾವು ದೇವ್ಲೋಗ್ತವ್ರು ಅಂತ ತಿಳ್ಕೊಂಬಂದಿರ್ತಾರೆ ಅವರು. ಅದು ಆಗಬಾರ್ದು. ಏನು ಅದಾಯಿತು, ಅದು ಆಗ್ದಂಗೆ ಆಯಿತು. ಆದರೆ ಅವರ ಪೀಳಿಗೆಗಳು ಎಲ್ಲ ಬಂದು ಚಳುವಳಿನ ಮಾಡಿದ್ದಾರೆ. ಅವರು ಸಂಬಳ ತಗೊಂಡು ಚಳುವಳಿ ಮಾಡೋರೆ, ನಾವು ಸಂಬಳವಾಗಿ ಕೊಟ್ಟು ಚಳುವಳಿ ಮಾಡ್ತಾ ಇದ್ದೀವಿ. ನಾವು ಸಂಬಳ ಅವ್ರು ಕೊಟ್ಟು ನಾವು ಚಳುವಳಿ ಮಾಡ್ತಾ ಇದ್ದೀವಿ. ಆದ್ದರಿಂದ ಇದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು. ಏನು ಈಗ DC ಅವರು ಇದ್ದಾರೆ, SP ಅವರು ಇದ್ದಾರೆ, ಅವರೆಲ್ಲ ಕೂತ್ಕೊಂಡು ಈ ವಿಚಾರದ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ನಮಗೆ ಒಂದು ನ್ಯಾಯನ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನನ್ನ